ಕೃಷ್ಣಾ ನದಿಯಲ್ಲಿ ತೆಪ್ಪ ಪಲ್ಟಿ ಪ್ರಕರಣ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಘಟನೆ. ಬೆಳಗ್ಗೆಯಿಂದ ನಡೆದಿರುವಂತಹ ಶೋಧ ಕಾರ್ಯ. ಇಲ್ಲಿಯ ತನಕ 3 ಸಾವು, 3 ಶವ ಹೊರತೆಗೆದಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಇನ್ನು 3ರಿಗಾಗಿ ಶೋಧ ಕಾರ್ಯ ಆರಂಭ. ನೆನೆ ದಿನ ಪುಂಡಲೀಕ ಯಂಕಂಚಿ ಸಾವನ್ನಪ್ಪಿದ್ದಾನೆ. ಬೆಳಿಗ್ಗೆ ಸಯ್ಯಬ್ ಚೌಧರಿ ಮತ್ತು ದಶರಥ ಸುಳಿಬಾವಿ ಮೃತದೇಹ ಪತ್ತೆಯಾಗಿದ್ದು, ಇನ್ನು ಮೈಬೂಬ ವಾಲಿಕರ್, ರಫೀಕ್ ಜಾಲಗರ್ ಇನ್ನೂ ಇಬ್ಬರಿಗೂ ಮುಂದುವರಿದ ಶೋಧ ಕಾರ್ಯ ಆರಂಭ. ಕೃಷ್ಣಾ ನದಿಯ ದಡದಲ್ಲಿ ಜೂಜಾಟವಾಡ್ತಾ ಇದ್ದ ಸುಮಾರು 8 ಜನ ತಪ್ಪಿದಲ್ಲಿ ತೆಪ್ಪ ಮಗುಚಿ ಓರ್ವ ಸಾವನ್ನಪ್ಪಿ, 2 ಬದುಕಿ ದಡ ಸೇರಿದ್ದು 5 ನದಿಯಲ್ಲಿ ನಾಪತ್ತೆಯಾಗಿರುವ ದುರ್ಘಟನೆ. ಮಂಗಳವಾರ ದುರ್ಘಟನೆಯಲ್ಲಿ ಒಟ್ಟು ಜನರ ಪೈಕಿ 2 ಬಿಜಾಪುರ, ಬೀಳಗಿ, ಜಮಖಂಡಿ, ಬಾಗಲಕೋಟೆ ಅಗ್ನಿಶಾಮಕದ 25ಕ್ಕೂ ಸಿಬ್ಬಂದಿಗಳಿಂದ ಮುಂದುವರೆದಿದೆ ಶೋಧ ಕಾರ್ಯ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ದಿನ ಸಂಜೆ 4:30 ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರುತ್ತದೆ. ಇನ್ಸ್ಪೆಕ್ಟರ್ ತಪ್ಪಿಸಿಕೊಂಡು ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ 8 ಜನ ಮಾಹಿತಿ ಪ್ರಕಾರ 8 ಜನ ಒಂದು ಈ ಬ್ಯಾಕ್ ವಾಟರ್ ದಾಟಿ ಆ ಕಡೆ ಹೋಗಿ ಅಂತ ನೋಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಮುಳುಗಡೆ ಆಗಿರ್ತದೆ. 2 ಜನ ಈಜಾಡಿ ದಡಕ್ಕೆ ಬಂದಿರ್ತಾರೆ ಮತ್ತು 6 ಜನ ಸಸ್ಪೆಕ್ಟ್ ಟು ಬಿ ಗ್ರೌಂಡ್ ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ. ಮತ್ತು 5 ಜನಕ್ಕೋಸ್ಕರ ಈಗ ನಾವು ಕಾಣ್ತಾ ಇದ್ದೀವಿ. ಕತ್ತಲೆ ಆದ್ದರಿಂದ ಮತ್ತೆ ಸ್ವಲ್ಪ ಇಲ್ಲಿ ಮೀನುಗಾರರು ಮಳೆ ಹಾಕಿಲ್ಲ. ಇದನ್ನು ರಾತ್ರಿ ಸಮಯದಲ್ಲಿ ಬೆಳೆ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆ ಅದೇನು ಮ್ಯಾನೇಜರ್ ಪ್ರಾರಂಭಿಸ್ತೀವಿ. ಮತ್ತು ಇದು ಎಷ್ಟು ಜನ ಇದ್ದಾರೆ ಸಹ 5 ಜನ ಸಸ್ಪೆಕ್ಟೆಡ್. ಇದು ಹೆಸರಿನ ಡೀಟೇಲ್ಸ್